ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಡೆದೋಗಿರುವಂಥ ಹಾಲಿನಿಂದ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬೇಸಿಗೆ ಬೇರೆ, ಹಾಲು ಸಮ್ಟೈಮ್ಸ್ ಒಡೆದೋಗ್ತಾ ಇರುತ್ತೆ, ಎಷ್ಟೇ ಕಾಯಿಸಿಟ್ರು ಒಡೆದೋಗುತ್ತೆ. ಸೊ ಅದನ್ನು ಚೆಲ್ಲೋ ಅವಶ್ಯಕತೆ ಇರಲ್ಲ, ನಾವು ಒಂದು ಸ್ವೀಟ್ನ ತಯಾರಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಅದು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಒಡೆದೋಗಿರೋವಂಥ ಹಾಲನ್ನ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಕಾಯೋದಕ್ಕೆ ಇಟ್ಕೋತೀನಿ. ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಇದನ್ನು ಎಲ್ಲಿವರೆಗೆ ಅಂದರೆ ಹಾಲು ಕುದ್ದು ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಮಾಡೋದಕ್ಕೆ, ಹಾಗಾಗಿ ಪೇಷನ್ಸಿಂದ ಮಾಡಬೇಕು. ಇದನ್ನ ಇವಾಗ ನಾನು ಕುದಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ಇದನ್ನ ನಾವು ಸ್ವಲ್ಪ ಹಾಲು ಮಿಕ್ಕಿರೋದು, ಒಡೆದೋಗಿರೋದು ಅಂಥ ಸಂದರ್ಭಗಳಲ್ಲಿ ಈ ಸ್ವೀಟ್ನ ಅಷ್ಟೊಂದು ಜಾಸ್ತಿ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ಗಿಂತ ಜಾಸ್ತಿ ಹಾಲು ಕೆಟ್ಟೋದಾಗ ಈ ಸ್ವೀಟನ್ನು ನಾವು ಮಾಡ್ಕೋಬೋದು. ನಾವು ಒಡೆದೋಗಿರೋ ಹಾಲಿನಿಂದ ಮಾತ್ರವಲ್ಲ, ಚೆನ್ನಾಗಿರೋ ಹಾಲನ್ನು ತಗೊಂಡು ಅದನ್ನು ಕಾಯಿಸಿ ಕುದಿಸ್ಕೊಂಡು ಸ್ವಲ್ಪ ನಿಂಬೆ ರಸ ಅಥವಾ ವಿನೆಗರ್ ಹಾಕ್ಕೊಂಡು ಹೊಡೆಸ್ಕೊಂಡು ನಂತರ ಇದನ್ನ ನಾವು ಸ್ವೀಟನ್ನ ಮಾಡಬಹುದು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಬರ್ತಾ ಇದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ಚೆನ್ನಾಗಿ ಕುದೀತಾ ಈ ಥರ ಹಾಲು ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನ ಕುದಿಸ್ಕೋಬೇಕು ಫ್ರೆಂಡ್ಸ್. ಏನಂದ್ರೆ ನಾವು ನಾನ್ ಸ್ಟಿಕ್ ಕಡಾಯಲ್ಲಿ ಇದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನೋಡಿ, ನಾನು ನಾರ್ಮಲ್ ಬಾಣಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಸೈಡಲ್ಲಿ ಕಪ್ಪಗಾಗೋದು, ಅಂಟ್ಕೊಳ್ಳೋದು ಆ ಥರ ಆಗ್ತಾ ಇರುತ್ತೆ. ನಾವು ನಾನ್ ಸ್ಟಿಕ್ ಕಡಾಯಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ಥರ ಸಮಸ್ಯೆ ಏನೂ ಆಗಲ್ಲ, ಹಾಗಾಗಿ ನೀಟಾಗಿ ಮಾಡ್ಬೋದು. ನೋಡಿ ಇವಾಗ ಆಲ್ಮೋಸ್ಟ್ ಹಾಲು ಚೆನ್ನಾಗಿ ಕುದ್ದಿದೆ, ಗಟ್ಟಿ ಆಗ್ತಾ ಬರ್ತಾ ಇದೆ. ಅಲ್ಲಿವರೆಗೂ ನಾವು ಈ ಥರ ತಿರುಗಿಸ್ಕೊತಾ ಇರಬೇಕು. ಟೈಮ್ ಸ್ವಲ್ಪ ಜಾಸ್ತಿ ಹಿಡಿದ್ರೂ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಾವು ಮನೇಲಿ ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಸ್ತುವನ್ನ ನಾವು ವೇಸ್ಟ್ ಮಾಡದೆ ಈ ಥರ ಯಾವುದಾದ್ರೂ ಒಂದು ಡಿಶ್ ಮಾಡಿ ಉಪಯೋಗಿಸೋದ್ರಿಂದ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ನಾನು ತುಪ್ಪ ಸೇರಿಸ್ಕೋತೀನಿ. ಇವಾಗ ತುಪ್ಪ ಬಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು. ಈ ಒಂದು ಕ್ವಾಂಟಿಟಿಗೆ ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸಾಕು. ಯಾಕಂದರೆ ನಾನು ಹಾಲು ಅರ್ಧ ಲೀಟ್ರ್ ಅಷ್ಟೇ ಒಡೆದೋಗಿದ್ದು ಅಂತ ಹೇಳಿದೆ. ಈ ಒಂದು ಮೆಷರ್ಮೆಂಟ್ಗೆ ಇಷ್ಟೇ ತುಪ್ಪ ಮತ್ತು ಸಕ್ಕರೆ ಸಾಕು. ಹಾಲೇನಾದರೂ ತುಂಬ ಗಟ್ಟಿ ಇದ್ದು ಒಡೆದೋಗಿತ್ತು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಬರುತ್ತೆ. ಹಾಗಾಗಿ ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಮತ್ತು ಸಕ್ಕರೆನ ಹಾಕೊಂಡ್ರಾಯ್ತು. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳ ಬಿಡೋವರೆಗೂ ತಿರುಗಿಸ್ಕೊತಾ ಇರಬೇಕು. ಅದಾದ ನಂತರ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ತಳ ಬಿಟ್ಟಿದೆ, ಈ ಥರ ಮಿಲ್ಕ್ ಕೇಕ್ ಕನ್ಸಿಸ್ಟೆನ್ಸಿಲಿ ನಮಗೆ ಸಿಗುತ್ತೆ. ಇದನ್ನು ನಾವು ಒಂದು ಬೌಲಿಗೆ ತುಪ್ಪ ಸವರ್ಕೊಂಡು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು, ಇಷ್ಟು ಕ್ವಾಂಟಿಟಿಲಿ ಸ್ವೀಟ್ ನನಗೆ ಆಗಿದೆ. ಸೊ ಇದನ್ನ ನಾವು ಒಂದು ಸಣ್ಣ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಇದನ್ನ ಸ್ವಲ್ಪ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡ ನಂತರ ಇದನ್ನ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ತಣ್ಣಗಾಗೋಗ್ಬಿಟ್ಟು ನಾವು ಫ್ರಿಜ್ಜಲ್ಲಿಟ್ಟು ಒಂದು 1/2 ಅವರ್ ಆದ್ಮೇಲೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟಾಗಿ ಬಿಸಿಯಾಗಿ ಕೂಡ ಇದನ್ನ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಇವಾಗ ಇದನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ನಾನು ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಖಂಡಿತವಾಗ್ಲೂ ಆ ರೆಸಿಪಿ ಏನಾದರೂ ನನಗೆ ಗೊತ್ತಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮಗೆ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಇವಾಗ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಮಿಲ್ಕ್ ಕೇಕ್ ಹೇಗಿರುತ್ತೋ ಅಷ್ಟೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ರೆಸಿಪಿ ಅಥವಾ ವ್ಲಾಗ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್, ಬಾಯ್.